ಹರೇ ಶ್ರೀನಿವಾಸ. ಶ್ರೀ ವಿಜಯದಾಸಾರ್ಯ ವಿರಚಿತ ಅಹೋಬಿಳ ನರಸಿಂಹ ಕ್ಷೇತ್ರ ಮಹಿಮಾ ಸುಳಾದಿ. ಅನಂತಾನಂತ ಶಯನ ಅಂಬುಜದಳ ನಯನ ಉನ್ನಂತ ಗುಣ ನಿಲಯ ಪನ್ನಗಗೇಯ ಘನ್ನ ಕಾರುಣ್ಯ ಮೂರ್ತಿ ಸತತ ಮಂಗಳ ಕೀರ್ತಿ ಚನ್ನ ಪ್ರಸನ್ನರನ್ನ ಶಿರಿ ಸಂಪನ್ನ ಚಿನ್ನಾಂಬರ ಚಿನ್ನ ರೂಪ ಚಿನ್ಮಯ ಕಾಯ ಭಿನ್ನ ಜೀವರ ಪರಿಭಿನ್ನ ವ್ಯಾಪ್ತ ಪನ್ನಗನಾಗ ತಲ್ಪ ನಾಗ ಭಯ ವಿನಾಶ ಜುನ್ನ ಚೋರ ಚತುರ ಚತುರ್ಮೊಗನಯ್ಯ ಅಣುರಣಿ ಅಜರ ಅನಾದಿ ದೇವ ಪಾವನ್ನ ಜೀವನ್ನ ದುಷ್ಟ ಜನಮರ್ದನ ಬಣ್ಣ ಬಣ್ಣದ ಗನ್ನ ವರ್ಣ ಸುಪರ್ಣ ವಾಹನ್ನ ಭಾವಾರಣ್ಯ ದಾಹನ್ನ ನಿತ್ಯ ಜುನ್ನ ಪ್ರಕಾಶ ಧಿಕ್ಕರಿಸುವ ತೇಜ ಪ್ರಸನ್ನ ಕೇಶವ ಭಂಜನ್ನ ಸುನಿರಂಜನ ಎನ್ನಂತರಂಗದೊಳಗಿಪ್ಪ ವಿಜಯ ವಿಠಲ ಅನಂತಗಿರಿವಾಸ ನರ ಕೇಸರಿ ವೇಷ ಕಲ್ಪಾಯು ಪಡೆದ ಮುನಿ ಮಾರ್ಕಂಡೇಯ ಸಪ್ತಗಿರಿಯಲ್ಲಿ ಶ್ರೀನಿವಾಸನ ನೋಡಿ ತಪ್ಪದೆ ದೇವನ್ನ ವರವ ಸಂಪಾದಿಸೆ ಒಪ್ಪದಿಂದಲಿ ಈ ಗಿರಿಯ ಕಡೆ ಭಾಗ ತಪ್ಪಲಲ್ಲಿ ಹೋಗಿ ತಪವನ್ನು ಮಾಡೆಂದು ಅಪ್ಪಣೆ ಕೊಡಲಾಗಿ ಶುದ್ಧನ ಒಡಗೂಡಿ ಸುಪ್ರೀತಿಯಿಂದ ಭುವನವ ಸಂಚರಿಸಿ ಅಪ್ರತಿಯಾಗಿದ್ದ ಸ್ಥಳವನ್ನೇ ನಿರೀಕ್ಷಿಸುತ್ತ ಮುಪ್ಪರದೊಳಗಿದಕ್ಕೆ ಎದುರುಗಾಣೇನೆಂದು ಅಲ್ಪ ಮನಸ್ಸು ಮಾಡದೆ ವಾಸವಾದನು ಇಲ್ಲಿ ಮುಪ್ಪು ಇಲ್ಲದ ದೇವ ವಿಜಯ ವಿಠಲನ್ನ ವರ್ಪಗಳು ಗುಣಿಸಿ ಧ್ಯಾನವ ಐದಿದನು 14,000 ವರುಷ ಬಕೂತಿಯಿಂದ ಒದಗಿ ತಪವ ಮಾಡಿ ಆಹಾರ ತೋರೆದು ಮುದದಿಂದ ಬಂದು ನೇಮವ ಮಾಡಿಕೊಂಡಿಪ್ಪ ಸದಮಲವಾದ ಅಹೋಬಳರಾಯನ ಪದದ ರೋಷನ ಮತ್ತೆ ಭವನಾಶಿ ಮಜ್ಜನ ಬುಧನು ಬಿಡದೆ ಬಂದು ಗುಹದಿಂದ ಉದಯ ಕಾಲಕ್ಕೆ ಪೋಗಿ ಬಲಗೊಂಡು ಬರುವ ಪ್ರಾಂತ್ಯದಲ್ಲಿ ಒಂದಾಯಿತು ಕೇಳಿ ಜನರು ಅದು ಭೂತ ದಿವಸ್ತ ಪ್ರಾಪ್ತವಾಯಿತು ಮೊದಲು ಚಾತುರ್ಮಾಸ್ಯ ಏಕಾದಶಿ ಅದರ ತರುವಾಯ ಕಳ ಮಾತ್ರ ಸಾಧನ ಪದವಿಗೆ ಕೇವಲ ಶುಚಿ ಮಾರ್ಗವೋ ಇದು ಉಲ್ಲಂಘಿಸಿದರೆ ಪಾಪ ಅಲ್ಲಿಗೆ ಹೋಗದು ಇದ್ದಾರೆ ಎನ್ನ ನೇಮ ಭಂಗ ಹದುಳ ತೋರದೆ ಮೌನಿ ಉಭಯ ಸಂಕಟದಿಂದ ಪದುಮನಾಭನ ಚರಣ ನೆನೆಸಿ ಗುಣಿಸೆ ಅದೇ ಸಮಯದಲ್ಲಿ ದೇವ ನುಡಿದ ತಾನೇ ಉದಯವಾಗದ ಮುನ್ನೆ ಅರುಣನ ಗತಿಗೆ ನದಿ ಭವನಾಶಿಯ ಕರಕೊಂಡು ಪಾರಿಜಾತದ ವೃಕ್ಷ ಸಮೇತ ಬರುವೆನೆಂದು ಹೃದಯದೊಳಗೆ ತಿಳಿಸಿ ಪೇಳಿದಂತೆ ಬಂದು ಉದುಭವನಾದನು ಅಹೋಬಲರಾಯ ಗದಗದನೆ ನಡುಗುತ್ತ ಅಂಜಲಿ ಪುಟದಿಂದ ತೊದಲು ವಾಕ್ಯಗಳಿಂದ ಹರಿಯ ಸ್ತುತಿಸಿ ತ್ರಿದಶಾದಿ ವಂದ್ಯ ನಾರಸಿಂಹನೇ ಪರಮಾಸು ಹೃದಯನೇ ಅನಂತ ನಾಮಕ ದೇವನೇ ಮದಡ ಮಾತಿಗೆ ಒಲಿದು ಉದ್ಧರಿಸಿದೆ ಎಂದು ಹದನವರಿತು ಪುಣ್ಯ ಗಳಿಸಿಕೊಂಡ ಮಧುವೈರಿ ವಿಜಯ ವಿಠಲ ಇಲ್ಲಿ ಪೊಳೆಯಲು ವಿಧಿ ಶಿವಾದ್ಯರು ಬಂದು ವಾಲಗ ಮಾಡಿದರು. ಅನುಗ್ರಹ ಮಾಡಿದೆ ಅನಿಮಿತ್ತ ಬಂದುವೆ ಎನಗೊಂದು ವರವ ಪಾಲಿಸುವುದು ನೀನಿಲ್ಲಿ ಅನುಗಾಲ ವಾಸವಾಗಿರಬೇಕು ತೊಲಗದೆ ವನದಿ ಸಂಭವೆ ಬೊಮ್ಮ ಶಂಭುಸುರರು ಮಿಕ್ಕ ಮುನಿಮನುಗಳು ತೀರ್ಥಾಭಿಮಾನಿಗಳ ಜನರೆಲ್ಲ ಸನ್ನಿಧಿಯಾಗಿರಬೇಕು ಮನುಜಾನವನು ಇಲ್ಲಿಗೆ ಬಂದರ ಅವನಿಗೆ ಘನಪಾಪ ಓಡಿಸಿ ಪುಣ್ಯವೇ ತಂದಿತ್ತು ಜನುಮದಲ್ಲಿ ಜ್ಞಾನವೇ ಕೊಟ್ಟು ನಿನ್ನನೇ ದೇನಿಸುವಂತೆ ಕೃಪೆ ಮಾಡು ಎನ್ನಲಾಗಿ ಮುನಿಗೆ ಒಲಿದು ವರವನು ಇತ್ತ ಕನಕಮಯವಾದ ಗಿರಿ ಇದೆ ವನದಿ ಬಂಧನ
ಕುರುಜಾಂಗೂಲಿ ಶಾಲಾ ಮಣಿಕರ್ಣಿಕೆ ಕಾಶಿ ಶ್ರೀರಂಗ ಕ್ಷೇತ್ರ ಮಣಿಯಾಗಿಪ್ಪದೆಂದು ಅತಿಶಯವಾದ ಮಾತನು ಕೊಟ್ಟ ಪರಮಾತ್ಮ. ದಿನ 1, 3, 5, 7, 8, 9 ಇನಿತರವೇ ಮೇಲೆ ವೆಗ್ಗಳವಾಗಿದ್ದರು. ಅನಿಮಿಷ ಗಂಗಾ ತೀರದಲ್ಲಿ ಶತವತ್ಸರನುಸರಿಸಿ ಇದ್ದ ಫಲಕ್ಕೆ ಮಿಗಲಯ್ಯ ಎಣಿಕೆ ಮಾಡುವರ್ಯಾರು. ಈ ಕ್ಷೇತ್ರದ ಯಾತ್ರಿ ಜನುಮದೊಳಗೆ ಒಮ್ಮೆ ಸಾರಿದಾನಂತ ಜನನಕ್ಕೆ ಯಾತ್ರಿ ಮಾಡಿದಂತ ಫಲವಕ್ಕೂ ಕನಸೀಲಿ ಮನಸೀಲಿ ಚಿಂತಿಸೆ ಧನವಂತನಾಗುವ ಇಹ ಪರದಲ್ಲಿ ಸೌಖ್ಯ. ಹನುಮ ವಂದಿತ ನಮ್ಮ ವಿಜಯ ವಿಠಲರೇಯ. ಸನತ್ಕುಮಾರ ನಾರದರಿಗೆ ಒಲಿದ ಕಾಣೋ. ಎಸೆವ ತೀರ್ಥಗಳುಂಟು ಶೇಷ ಮಾರ್ಕಂಡ ಬ್ರಹ್ಮ ಬಿಸರೌಹನ ಬಾಲಕುಮಿ ಹನುಮ ರುದ್ರಾಣಿ ಋಷಿ ಗೌತಮ ವಿಭಾಂಡ ಸ್ಕಂದ ಅಂತರ ಗಂಗೆ ಬೆಸಸುವೆ ಭೈರವ ಪಾಪ ವಿನಾಶನವ ಸುದಿಯೊಳಗಿದ್ದ ಎಲ್ಲ ತೀರ್ಥಗಳಕ್ಕೂ ಬೆಸಸೆ ಲೋಕದ ಜನರು ಬಂದು ವಿಧಾನ ತಿಳಿದು ಕುಶಲ ಮತಿಯಿಂದ ಕರ್ಮಚರಿಸಲು ವಶವಾಗಿಪ್ಪರು ಸರ್ವ ದೇವತೆಗಳು. ವಿಷಯಗಳಲ್ಲಿ ಬಿದ್ದು ಕೆಟ್ಟು ಪೋಗದೆ ರಕ್ಕಸ ಯೋಗ ಮಾಡದಿರಿ ಗತಿಗೆ ಮಾರ್ಗವಾಗದು. ಅಸುರ ವಿರೋಧಿ ನಮ್ಮ ವಿಜಯ ವಿಠಲರೇಯ. ನಸು ನಗುತ ಗಂಡಿಕೆ ಶಿಲೆಯೊಳಗಿರುತ್ತಿಪ್ಪ ಪರಮಾಯು ಸಿದ್ಧಿಪದು ಮಾರ್ಕಾಂಡ್ಯ ಕ್ಷೇತ್ರ ನರಸಿಂಹಾನಂತ ವಿಜಯ ವಿಠಲ ವಾಸ. ಪರಮಾಯು ಸಿದ್ಧಿಪದು ಮಾರ್ಕಂಡ್ಯ ಕ್ಷೇತ್ರ ನರಸಿಂಹಾನಂತ ವಿಜಯ ವಿಠಲ ವಾಸ. ಹರೇ ಶ್ರೀನಿವಾಸ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀನಿವಾಸ, ಇವತ್ತು ನಾವು ಅಹೋಬಿಳ ಕ್ಷೇತ್ರ ಮಹಿಮ ಸುಳಾದಿಯ ಅರ್ಥ ತಿಳಿಯಲು ಪ್ರಯತ್ನ ಮಾಡೋಣ. ಎಲ್ಲರಿಗೂ ಗೊತ್ತಿದ್ದಿದ್ದು ಅಹೋಬಿಳದಲ್ಲಿ ನರಸಿಂಹದೇವರು ಪ್ರಹ್ಲಾದರಿಗೆ ಒಲಿದು ಬಂದು ಕಂಬದಲ್ಲಿಂದ ಬಂದು ದರ್ಶನ ಕೊಟ್ಟು ಉದ್ಧಾರ ಮಾಡಿದ ಜಾಗ ಅಂಥೇಳಿ. ಇನ್ನೂ ಹೆಚ್ಚಿನಾಗಿ ಅಹೋಬಿಳದ ಬಗ್ಗೆ ತಿಳ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಮಾಡೋಣ. ಅನಂತ ಶಯನ ಅಂಬುಜದಳ ನಯನ ಉನ್ನತ ಗುಣನಿಲಯ ಪನ್ನಗ ಗೇಯ ಘನ್ನ ಕಾರುಣ್ಯ ಮೂರ್ತಿ ಸತತ ಮಂಗಳ ಕೀರ್ತಿ ಚೆನ್ನ ಪ್ರಸನ್ನರನ್ನ ಶಿರಸಂಪನ್ನ. ಇಲ್ಲಿ ನರಸಿಂಹದೇವರ ಬಗ್ಗೆ ಅವರ ಗುಣಗಳನ್ನು ಸ್ತುತಿ ಮಾಡಿದ್ದಾರೆ ವಿಜಯದಾಸರು. ಅನಂತಾನಂತ ಶಯನ ಅಂತಂದರೆ ಅನಂತಾನಂತ ನಮ್ಮ ಶೇಷ ಶಯನ ಅಂತ ಹೇಳಿದ್ದಾರೆ. ಅಂಬುಜದಳ ನಯನ ಕಮಲದಂತೆ ಕಣ್ಣು ಉಳ್ಳವನಾಗಿದ್ದಾನೆ ನಮ್ಮಪ್ಪ. ಉನ್ನತ ಗುಣನಿಲಯ ಬಹಳಷ್ಟು ಗುಣಗಳು ಇದ್ದಾತ, ಉನ್ನತವಾದ ಗುಣಗಳು ಇದ್ದಾತ. ಪನ್ನಗ ಗೇಯ ಘನ್ನ ಕಾರುಣ್ಯ ಮೂರ್ತಿ. ಎಷ್ಟು ಕಾರುಣ್ಯ ಅಂದರೆ ಎಲ್ಲಿ ಇದ್ದಾನೆ ಅಂತ ಕೇಳಿದ ತಕ್ಷಣ ಕಂಬದ್ರೊಳಗೆ ಬಂದು ತೋರಿಸಿ ನಾನಿಲ್ಲಿದ್ದೀನಿ ಅಂಥೇಳಿ ಭಕ್ತರಿಗಾಗಿ ಒಲಿದು ಕಾರುಣ್ಯ ತಂದು ಕಾರುಣ್ಯ ಮೂರ್ತಿ. ಮಂಗಳ ಕೀರ್ತಿ ಯಾವಾಗಲೂ ಸತತ ಮಂಗಳ ಯಾವಾಗಲೂ ಸದಾ ಮಂಗಳ ಕಾರ್ಯವಾಗಿ ಆತನ ಕೀರ್ತಿ ಹಾಗೇ ಇರುತ್ತೆ. ಚೆನ್ನ ಪ್ರಸನ್ನರನ್ನ ಶಿರಸಂಪನ್ನ ಎಲ್ಲ ಪ್ರಸನ್ನದರೊಳಗೆ ಇದ್ದಾತ, ಪ್ರಸನ್ನ ಮುಖವಾದ ಇದ್ದಾತ. ಚಿನ್ನ ಅಂಬರ ಚಿನ್ನ ರೂಪ ಚಿನ್ಮಯ ಕಾಯ ಬಂಗಾರದಂಥ ಕಾಯ ಇದ್ದಾತ. ಭಿನ್ನ ಜೀವರ ಪರಿಭಿನ್ನ ವ್ಯಾಪ್ತ. ಎಲ್ಲ ಜೀವರೊಳಗೆ ಭಿನ್ನ ಭಿನ್ನ ಜೀವರೊಳಗೆ ಅವರವರೊಳಗೆ ವ್ಯಾಪ್ತನಾಗಿದ್ದು ಸದಾ ಅವರಿಗೆ ಅನುಕೂಲವಾಗಿದ್ದು ಅವ್ರ ಕರ್ಮಾನುಸಾರ ಏನೇನು ಮಾಡಿಸ್ಬೇಕೋ ಅದು ಮಾಡಿಸ್ತಾ ಇರ್ತಾನೆ. ಪ್ರತಿಯೊಂದು ಜೀವಿಯಲ್ಲೂ ದೇವರು ಇದ್ದಾನೆ ಅಂಥೇಳಿ ಹೇಳ್ತಾರೆ ಇಲ್ಲಿ. ಪನ್ನಗ ನಾಗ ತಲ್ಪ ಒಳ್ಳೆ ಹಾವಿನ್ನೇ ಮಂಚ ಆಗಿ ಮಾಡಿಕೊಂಡಿದ್ದಾತ. ನಮಗೇನಾದರೂ ನಾಗ ಭಯಗಳು ಬಂದರೆ ಅದನ್ನು ವಿನಾಶ ಮಾಡೋ ಆತ. ಇದೇ ಥರ ದೇವ್ರನ್ನ ಸ್ತುತಿ ಮಾಡ್ತಾ ಹೋಗಿದ್ದಾರೆ ಇಲ್ಲಿ. ದುಷ್ಟ ಜನಮರ್ಧನ, ಎಲ್ಲ ದುಷ್ಟ ಜನರನ್ನ ಸಂಹಾರ ಮಾಡೋ ಆತ. ಅನಾದಿಲಿಂದ ದೇವ ಅವನೇ, ಇನ್ಯಾರೂ ಇಲ್ಲ. ಯುಗ ಆರಂಭದಿಂದ, ಯಾವಾಗಲಿಂದ ಯುಗಕ್ಕಿಂತ ಮುಂಚೆ ಆರಂಭದಿಂದ ಯಾವಾಗಲೇ ಯಾರು ಎಲ್ಲಿದ್ದೀವೋ ಗೊತ್ತಿರಲಿಲ್ಲ ಅಲ್ಲಿಂದ ಅನಾದಿಲಿಂದ ಅವನೇ ನಮ್ಮ ದೇವ. ಬಣ್ಣ ಬಣ್ಣದ ಘನ್ನ ಪರ್ವ ಸುಪರ್ಣ ಬಂಗಾರದಂಥ ಇದು ಅದೇ ಥರ ಶೇಷ ವಾಹನವಾಗಿ ಇಟ್ಕೊಂಡಿದ್ದಾತ. ಭವಾರಣ್ಯ ದಾಹನ್ನ ನಿತ್ಯ ಜೊನ್ನ ಪ್ರಕಾಶ ಎಲ್ಲ ಎಷ್ಟು ಪ್ರಕಾಶ ತಂದು ಇದು ಅಂದರೆ
ಸೂರ್ಯಪ್ರಕಾಶನ ಧಿಕ್ಕಾರ ಮಾಡುವಷ್ಟು ಪ್ರಕಾಶ ಉಳ್ಳವನಾಗಿ ಇದ್ದಾನೆ. ಪ್ರಸನ್ನ ಕೇಶವ ಭಂಜನ ಸುನಿರಂಜನ ಎನ್ನ ಅಂತರಂಗದೊಳಿಪ್ಪ ವಿಜಯ ವಿಠಲ ಅನಂತಗಿರಿವಾಸ ನರಕೇಸರಿ ವೇಷ. ನರಕೇಸರಿ ಅಂದರೆ ಅರ್ಧ ನರ, ಅದೇ ಥರ ಸಿಂಹ. ನರಕೇಸರಿ ಅಂದರೆ ನರಕೇಸರಿಯಾಗಿ ಮನುಷ್ಯ ಮತ್ತು ಸಿಂಹದ ವೇಷದಲ್ಲಿ ಇದ್ದಾನೆ ಅಂಥೇಳಿ ದೇವರನ್ನ ಸ್ತುತಿ ಮಾಡಿದ್ದಾರೆ. ಇಲ್ಲಿ ಮಟ್ಟತಾಳದ್ರೊಳಗೆ ಮಾರ್ಕಾಂಡೇಯ ಇಲ್ಲಿ ಬಂದು ಇದ್ದಿದ್ದು ಅದರ ಬಗ್ಗೆ ಹೇಳಿದ್ದಾರೆ. ಕಲ್ಪಾಯು ಚಿರಂಜೀವಿಯಾದ ಮಾರ್ಕಾಂಡೇಯ ಸರ್ಪಗಿರಿಯಲ್ಲಿ ಶೇಷಗಿರಿಯಲ್ಲಿ ಬಂದು ಶ್ರೀನಿವಾಸನ್ನ ವೆಂಕಟರಮಣನ ದರ್ಶನ ಮಾಡಿಕೊಂಡು ನನಗೆ ವರ ಕೊಡು ಅಂತ ಕೇಳಿದರೆ, ಇಲ್ಲಿ ಅಲ್ಲ ನೀನು ಹೋಗಿ ತಪಸ್ಸು ಮಾಡು ಅಂಥೇಳಿ ವೆಂಕಟರಮಣ ಹೇಳ್ತಾನೆ. ಅಲ್ಲಿ ಎಲ್ಲಿ ತಪಸ್ಸು ಮಾಡಬೇಕು ಅಂತ ಜಾಗ ಹುಡುಕೊಂಡು ಅಪ್ಪಣೆ ತಗೊಂಡು ಶುದ್ಧನ ಒಡಗೂಡಿ ಸುಪ್ರೀತಿಯಿಂದ ಭುವನವ ಸಂಚರಿಸಿ ಭೂಮಿಯೆಲ್ಲ ಸಂಚಾರ ಮಾಡಿಕೊಂಡು ಈ ಸ್ಥಳನ ಆಯ್ಕೆ ಮಾಡ್ಕೋತಾನೆ ಮಾರ್ಕಾಂಡೇಯ. ಇಲ್ಲಿ ಇಷ್ಟು ಎಲ್ಲದರೊಳಗೆ ಇಲ್ಲಿ ಬಂದು ಅಲ್ಪ ಮನಸ್ಸು ಮಾಡಿ ತನ್ನ ಮನಸ್ಸಲ್ಲಿ ಇಟ್ಕೊಂಡು ಇಲ್ಲಿ ವಾಸವಾಗಿ ಇಲ್ಲಿ ಧ್ಯಾನ ಮಾಡಿದ್ದಾನೆ, ಇಲ್ಲಿ ತಪಸ್ಸು ಮಾಡಿದ್ದಾನೆ ಅಂಥೇಳಿ ಮಟ್ಟತಾಳದಲ್ಲಿ ತಿಳಿಸಿದ್ದಾರೆ. ತ್ರಿವಿಡ ತಾಳದರೊಳಗೆ 14,000 ವರುಷ ಬಕುತಿಯಿಂದ ಒದಗಿ ತಪವ ಮಾಡಿ ಆಹಾರ ತೊರೆದು 14,000 ವರ್ಷ ಆಹಾರ ಬಿಟ್ಟು ತಪಸ್ಸು ಮಾಡಿದ್ದಾನೆ ಮಾರ್ಕಂಡೇಯ ಸ್ವಾಮಿ. ಇದೇ ಸ್ಥಳದಲ್ಲಿ ಅಹೋಬಿಳದ್ರೊಳಗೆ ತಪಸ್ಸು ಮಾಡಿದ್ದಾನೆ. ಮುದದಿಂದ ಬಂದು ಒಂದು ನೇಮ ಮಾಡಿಕೊಂಡಿದ್ದಾನೆ. ಅದು ಏನು ಅಂದರೆ, ಬೆಳಗ್ಗೆ ಎದ್ದೇಳೋದು, ಅಲ್ಲಿ ಹೋಗೋದು, ಅಹೋಬಿಲರಾಯನ ದರ್ಶನ ಮಾಡಿಕೊಳ್ಳೋದು, ಮೊದಲು ಭವನಾಶಿಯಲ್ಲಿ ಸ್ನಾನ ಮಾಡೋದು, ಅದು ಹೋಗಿ ಅಲ್ಲಿಂದ ಗುಹದ್ಲಿಂದ ಹೋಗೋದು, ಭವನಾಶಿನಿ ಸ್ನಾನ, ಅಹೋಬಿಳದ ದರ್ಶನ, ಮತ್ತು ಬರೋದು ಮತ್ತು ತಪಸ್ಸು ಮಾಡೋದು. ಈ ಥರ ಮಾಡ್ಕೊಂಡಿದ್ದಾಗೆ ಒಂದು ಸರೆ ಉದಯ ಕಾಲಕ್ಕೆ ಹೋಗಿ ಬಲಗೊಂಡು ಬರುವ ಈ ಥರ ಬರ್ತಾ ಇರೋ ಕಾಲಕ್ಕೆ ಒಂದು ಸರೆ ಏನಾಯಿತು, ಅದ್ಭುತ ಪ್ರಾಪ್ತವಾಯಿತು. ಒಂದು ಮೊದಲು ಚಾತುರ್ಮಾಸ ಏಕಾದಶಿ, ಅದರ ಮರದಿವಸ ಕಳಮಾತ್ರ ಸಾಧನ ದ್ವಾದಶಿ. ಅಂಬರೀಷನಿಗೆ ಬಂದಾಗೆ ದ್ವಾದಶಿ ಬಹಳ ಅಲ್ಪ ದ್ವಾದಶಿ ಬಂದಿತ್ತು. ಅವಾಗೆ ಆತ ಇಲ್ಲಿ ಹೋಗಿ ಸ್ನಾನ ಮಾಡಿ ದೇವರ ದರ್ಶನ ಮಾಡಿಕೊಂಡು ಬಂದರೆ ದ್ವಾದಶಿ ಉಲ್ಲಂಘ ಮಾಡಿದಂಗಾಗತ್ತೆ. ಇಲ್ಲ ದ್ವಾದಶಿ ಪಾರಾಯಣ ಮಾಡಿಬಿಟ್ರೆ ಇಷ್ಟು ದಿನ ಮಾಡಿದ್ದು ತಪಸ್ಸು ಹೋಗ್ಬಿಡತ್ತೆ. ಏನು ಮಾಡಬೇಕು ಅಂಥೇಳಿ ಉಭಯ ಸಂಕಟದಿಂದ ಪದ್ಮನಾಭನ ಚರಣನ್ನ ನೆನೆಸ್ಕೊತಾ ಇದ್ದರೆ ದೇವರು ಬಂದು ಕನಸಿನಾಗೆ ನಾನೇ ನಿನ್ನ ಹತ್ರ ಬರ್ತೀನಿ ಅಂತ ಹೇಳಿದ್ನಂತೆ. ಅದೇ ಸಮಯದಲ್ಲಿ ದೇವ ನುಡಿದ ತಾನೇ ಉದಯವಾಗದ ಮುನ್ನೆ, ಬೆಳಗ್ಗೆ ಆಗಕ್ಕಿಂತ ಮುಂಚೆ ನಿನ್ನ ಹತ್ರ ಬರ್ತೀನಿ ಅಂಥೇಳಿ. ಅದೇ ಥರ ಆತ ಇದ್ದಿದ್ದು ಗುಹದತ್ರ ಬಂದು ಭವನಾಶಿನಿ ಕರ್ಕೊಂಡು, ಅಲ್ಲಿ ನದಿ ಕೂಡ ತಗೊಂಡು ಅದೇ ಭವನಾಶಿನಿಯನ್ನು ಕೂಡ ಅಲ್ಲಿಗೆ ಕರ್ಕೊಂಡು ಬಂದು ಪಾರಿಜಾತದ ವೃಕ್ಷ ಸಮೇತ ಬಂದು ಹೃದಯದೊಳಗೆ ತಿಳಿಸಿದ ಹಾಗೆ ಬಂದು ನಿಂತ್ಕೋತಾನೆ. ಅವಾಗೆ ಬೆಳಗ್ಗೆ ಎದ್ದುಗಳಿಗೆ ಅದು ಕಾಣಿಸಿದ್ರೆ ಅಲ್ಲೇ ಹೋಗಿ ಗದಗದ ನಡುಗುತ್ತಾ ಅಂಜಲಿ ಪುಟದಿಂದ ತೊದಲು ವಾಕ್ಯಗಳಿಂದ ಹರಿಯ ಸ್ತುತಿಸಿ, ಒಂದು ಸರಿ ನಾನು ಏನು ಕನಸಿನಾಗೆ ಬಂದಿದ್ದು ಎದುರಿಗೆ ಬಂದು ನನ್ನ ಎದುರಿಗೆ ನರಸಿಂಹದೇವರು ಪಾರಿಜಾತ ಭವನಾಶಿನಿ ತಂದಿದ್ದಾನೆ ಅಂದರೆ ಗದಗದ ನಡುಗುತ್ತಾ ತೊದಲ ಮಾತುಗಳಿಂದ ದೇವರನ್ನ ಸ್ತುತಿ ಮಾಡಿ, ತ್ರಿದಶಾದಿ ವಂದ್ಯ ನಾರಸಿಂಹನೇ, ಪರಮ ಸುಹೃದಯನೇ, ಎಷ್ಟು ದೊಡ್ಡ ಹೃದಯ ಇದ್ದಾತಪ್ಪ ನೀನು, ಅನಂತ ನಾಮಕ ದೇವನೇ, ಮಡದಿ ಮತಿಗೆ ಒಲಿದು ಎಷ್ಟು ಯಾರನ್ನ ಏನು ಕೇಳಿದರೆ ಅದನ್ನು ಒಲಿದು ಉದ್ಧಾರ ಮಾಡಿದಾತ ನೀನು, ಇದು ನನಗೆ ಪುಣ್ಯ ಗಳಿಸಿಕೊಟ್ಟಿಯಪ್ಪ, ಇಲ್ಲಿ ನನ್ನ ಎರಡೂ ಸಂಕಟನ್ನ ಪರಿಹಾರ ಮಾಡಿದಿ ಅಂಥೇಳಿ ದೇವ್ರನ್ನ ಇಲ್ಲಿ ಉಳಿಯಲು ಇಲ್ಲೇ ಇರು ನೀನು. ವಿಧಿ ಶಿಷ್ಯಾದರು ಬಂದು ವಾಲಗ ಮಾಡಿದರು, ಎಲ್ಲರೂ ಬಂದು ಅಲ್ಲಿ ದೇವ್ರನ್ನ ಸ್ಮರಣೆ ಮಾಡಿದರು. ಅದು ಅಷ್ಟು ದೊಡ್ಡ ಜಾಗ ನಮ್ಮ ಅಹೋಬಿಳ ಜಾಗ ಇರೋದು. ಅಲ್ಲಿ ಇಷ್ಟು ಮಾರ್ಕಂಡೇಯನಿಗೆ ಒಲಿದು ಗುಹದತ್ರ ಬಂದು ಮತ್ತೂ ಇನ್ನೊಂದ್ಸರಿ ಪುನಃ ದರ್ಶನ ಕೊಡ್ತಾ ಇದ್ದಾನೆ ಅಂತಂದರೆ ಎಷ್ಟು ದೊಡ್ಡ ಜಾಗ ಅಂತ ನಮಗೆ ಗೊತ್ತಾಗತ್ತೆ. ಅದೇ ಅಟ್ಟತಾಳದಲ್ಲಿ ಅನುಗ್ರಹ ಮಾಡಿದೆ ಅನಿಮಿತ್ತ ಬಂದುವೆ, ಎನಗೊಂದು ವರವ ಪಾಲಿಸುವುದು ನೀನಿಲ್ಲಿ ಅನುಗಾಲ ವಾಸವಾಗಿರಬೇಕು ತೊಲಗದೆ, ವನದಿ ಸಂಭವೇ ಬೊಮ್ಮ ಶಂಭುಸುರರು ಮಿಕ್ಕ ಮುನಿಗಳ ತೀರ್ಥಾಭಿಮಾನಿಗಳ ಜನರೆಲ್ಲ ಸನ್ನಿಧಿಯಾಗಿ ಇರಬೇಕು. ಇಲ್ಲಿ ಏನು ಕೇಳಿದ್ದಾರೆ, ಇಷ್ಟು ಅನುಗ್ರಹ ಮಾಡಿದೆಯಲ್ಲಪ್ಪ, ಅನಿಮಿತ್ತ ಬಂದು
ಯಾವಾಗಲೂ ಆಪತ್ತುಗಳಲ್ಲಿ ನೀನೇ ಬಂಧುವಾಗಿರ್ತೀ, ಎನಗೊಂದು ವರವ ಪಾಲಿಸು, ನನಗೊಂದು ವರ ಕೊಡು, ಯಾವಾಗಲೂ ಇಲ್ಲೇ ಇರು ಸ್ವಾಮಿ ನೀನು ತೊಲಗದೆ. ಅದೇ ಥರ ಬೊಮ್ಮ ಬ್ರಹ್ಮದೇವರು, ವನದಿ ಸಂಭವ, ನಮ್ಮ ವಾಯುದೇವರು, ಬ್ರಹ್ಮ, ಅದೇ ಥರ ಬ್ರಹ್ಮ ಈಶ್ವರ, ಮಿಕ್ಕ ಎಲ್ಲ ಮುನಿಗಳು, ತೀರ್ಥಾಭಿಮಾನಿಗಳು ಎಲ್ಲರೂ ಇಲ್ಲಿ ಸನ್ನಿಧಿಯಾಗಿರಬೇಕಪ್ಪ. ಮನುಜನಾವನು ಇಲ್ಲಿಗೆ ಬಂದವರಿಗೆ ಘನಪಾಪ ಓಡಿಸಿ ಪುಣ್ಯವ ತಂದಿತ್ತೆ. ಇಲ್ಲಿ ಮನುಷ್ಯ ಜನ್ಮ ಎತ್ತಿದ ಮೇಲೆ ಇಲ್ಲಿ ಬಂದು ದರ್ಶನ ಮಾಡಿಕೊಂಡ್ರೆ ಅಲ್ಲಿ ಅವ್ರು ಮಾಡಿದ್ಗೆ ಎಲ್ಲ ಪುಣ್ಯಗಳು ತಂದು ಕೊಡಪ್ಪ, ಪಾಪಗಳನ್ನ ಓಡಿಸು ಅಂಥೇಳಿ ನಮ್ಮೆಲ್ಲರ ಪರವಾಗಿ ಮಾರ್ಕಂಡೇಯರು ಇಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಜನುಮದಲ್ಲಿ ಜ್ಞಾನವೇ ಕೊಟ್ಟು ಇಲ್ಲಿ ಬಂದು ಇದ್ರೆ ಜ್ಞಾನ ಕೊಡು ಜನ್ಮ ಜನ್ಮಕ್ಕೆ, ನಿನ್ನನ್ನೇ ದ್ವೇನಿಸುವಂತೆ ಕೃಪೆ ಮಾಡು, ನಿನ್ನನ್ನೇ ಧ್ಯಾನ ಮಾಡೋ ಥರ ಕೃಪೆ ಮಾಡು ಎನ್ನಲಾಗಿ ಮುನಿಗೆ ಒಲಿದು ವರವನು ಇತ್ತನು. ಆಯ್ತಪ್ಪ, ಇಲ್ಲಿ ವರ ಆಗ ಅದು ಕೇಳಿದದಕ್ಕೆ ವರ ಕೊಟ್ಟಿದ್ದಾನೆ. ಇತ್ತ ಕನಕಮಯವಾದಾಗಿರಿ ಇದೆ 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 ಅಂತ ಹೇಳಿದ್ದಾರೆ. ಇಷ್ಟು ಅಂದರೆ ಇಷ್ಟು ಬಂಗಾರದಂಥ ಗಿರಿ ಇದೆ ಅಂತ ಹೇಳಿದ್ದಾರೆ. ವನದಿ ಬಂಧನ, ಕುರು ಜಾಂಗುಲಿ, ವಿಶಾಲ, ಮಣಿಕರ್ಣಿಕೆ ಎಲ್ಲ ಅಂದರೆ ಕಾಶಿ, ಮಣಿಕರ್ಣಿಕಾ, ಕಾಶಿ, ಶ್ರೀರಂಗ ಎಲ್ಲ ಕ್ಷೇತ್ರಗಳು ಇಲ್ಲೇ ಇದ್ದಾವೆ. ಅತಿಶಯವಾದ ಮಾತನ್ನು ಕೊಟ್ಟು ಎಲ್ಲ ಕ್ಷೇತ್ರಗಳು ಇಲ್ಲಿ ಇದ್ದಾವೆ ಅಂಥೇಳಿ ಮಾತು ಕೊಟ್ಟು ಪರಮಾತ್ಮ ಇಲ್ಲಿ ಹೇಳಿದ್ದು ಏನು ಅಂದರೆ, ಒಂದು ದಿನ 1, 3, 5, 7, 8, 9 ಇನಿತರ ಮೇಲೆ ವೆಗ್ಗಳವಾಗಿ ಇದ್ದರು ಅನಿಮಿಷ ಗಂಗಾ ತೀರದಲ್ಲಿ. ಅಂದರೆ 1 ದಿನ ಆಗಲಿ, 3 ದಿನ ಆಗಲಿ, 7 ದಿನ ಆಗಲಿ, 9 ದಿನ ಆಗಲಿ ಇಲ್ಲಿ ಇದ್ದು ಪರಮಾತ್ಮನ ಹತ್ರ ಇಲ್ಲಿ ಬೇಡಿಕೊಂಡು ನಾವು 1 ದಿನ ಪದ್ಮನಾಭನು 1ಕ್ಕೆ ಅಭಿಮಾನಿ ದೇವತೆಗಳು, ಹಾಗೆ 3 ನಮಗೆ 5 ಹೀಗೆ 3, 5 ಅಂತಂದಾಗೆ ಇದು ನಾರಾಯಣ, ಸಂಕರ್ಷಣ, ಅನಿರುದ್ಧ, ಪ್ರದ್ಯುಮ್ನ, ವಾಸುದೇವ, ಹೀಗೆ ಯಾವ್ಯಾವುದಕ್ಕೆ ಏನೇನು ಮೂರ್ತಿಗಳು ಅಂದರೆ 7, 8, 9 ಎಲ್ಲದಕ್ಕೆ ನಾವು ಅದನ್ನು ಸ್ತೋತ್ರ ಮಾಡ್ಕೋತಾ, ಅಂದರೆ ಬರೀ ಇಷ್ಟೇ ಹೇಳೋದಲ್ಲ, 1 ದಿನ ಇರ್ತೀನಿ ಅಂತಂದರೆ ಆಗೋದಲ್ಲ. ಇಲ್ಲಿ 1 ದಿನ ಇದ್ದಿದ್ದದಕ್ಕೆ ಅಲ್ಲಿ ನಾವು ಪದ್ಮನಾಭನ ಸ್ಮರಣೆ ಮಾಡಬೇಕು. ಈ ಥರ ನಾವು ಮಾಡ್ಕೋತಾ ಇದ್ದರೆ ಈ ಥರ 1 ದಿನ ಆಗಲಿ, 3 ದಿನ ಆಗಲಿ, 7 ದಿನ ಆಗಲಿ, 9 ದಿನ ಆಗಲಿ ಇಷ್ಟು ಅನುಸಂಧಾನಪೂರ್ವಕವಾಗಿ ಇಲ್ಲಿ ಇದ್ದರೆ, ಸೇವೆ ಮಾಡಿದರೆ ಗಂಗಾ ತೀರದೊಳಗೆ ಇದ್ದು ಶತವತ್ಸ 100 ವರ್ಷ ಇದ್ದ ಫಲ ಇಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಎಣಿಕೆ ಮಾಡುವರು ಯಾರು ಈ ಕ್ಷೇತ್ರದ, ಇದಕ್ಕಿಂತ ಎಣಿಕೆ ಮಾಡ್ಲಿಕ್ಕೆ ಕೂಡ ಆಗಲ್ಲ. ಅಂದರೆ 100 ವರ್ಷ ಇದ್ದಷ್ಟು ಫಲದಕ್ಕಿಂತ ಜಾಸ್ತಿ ಬರುತ್ತೆ ನಮಗೆ. ಈ ಕ್ಷೇತ್ರದ ಯಾತ್ರೆ ಇಷ್ಟು ಇದೆ. ಜನುಮದೊಳಗೆ 1 ಸಾರಿ ಆದರೆ ಕೂಡ ಈ ಯಾತ್ರೆ ಮಾಡಿದರೆ ಇಷ್ಟು ಫಲ ಬರುತ್ತೆ ಅಂತ ಹೇಳ್ತಾರೆ. ಕನಸೀಲಿ ಮನಸೀಲಿ ಚಿಂತಿಸೆ, ಮಾಡ್ಲಿಕ್ಕಾಗಲಿಲ್ಲ ಅಂದರೆ ಮನಸ್ಸಿನಾಗೆ ಚಿಂತನೆ ಮಾಡಿ ಆ ಹೋಬಳ ನರಸಿಂಹದೇವರು ನಾವು ಇದ್ದಿದ್ದ ದೇಹದರೊಳಗೆ ನಮಗೆ ದೇವರು ಕ್ಷೇತ್ರದಾಗಿ ಇದ್ದಾನೆ ಅಂಥೇಳಿ ನಾವು ಅನುಸಂಧಾನ ಪೂರ್ವಕದಿಂದ ನಮ್ಮ ಒಳಗೆ ಪರಮಾತ್ಮ ಇದ್ದಾನೆ, ಅಲ್ಲೇ ನರಸಿಂಹದೇವರನ್ನು ಧ್ಯಾನ ಮಾಡಿದರೆ ಕೂಡ ನಮಗೆ ಹನುಮ ವಂದಿತ ನಮ್ಮ ವಿಜಯ ವಿಠ್ಠಲರೇಯ ಸನತ್ಕುಮಾರ ನಾರದರಿಗೆ ಒಲಿದ ಕಾಣು, ಸನತ್ಕುಮಾರರಿಗೆ ನಾರದರಿಗೆ ಒಲಿದಿದ್ದಾನೆ, ಅದೇ ಥರ ನಮಗೆ ಒಲಿತಾನೆ ಅಂತ ಹೇಳಿದ್ದಾರೆ. ಆದಿತಾಳದೊಳಗೆ ಎಸೆವ ತೀರ್ಥಗಳುಂಟು ಶೇಷ, ಮಾರ್ಕಾಂಡ, ಬ್ರಹ್ಮ, ಬಿಸರುಹ, ನಾಭ, ಲಕುಮಿ, ಹನುಮ, ರುದ್ರ, ರುದ್ರಾಣಿ, ಋಷಿ, ಗೌತಮ, ವಿಭಾಂಡ, ಸ್ಕಾಂದ, ಅಂತರಗಂಗೆ, ಬೆಸಸುವೆ ಭೈರವ, ಪಾಪ ವಿನಾಶನ, ಎಲ್ಲ ನದಿಗಳು, ಎಲ್ಲ ತೀರ್ಥಗಳು, ಶೇಷತೀರ್ಥ, ಮಾರ್ಕಾಂಡ ತೀರ್ಥ, ಬ್ರಹ್ಮ, ಈ ಲಕ್ಷ್ಮೀ ತೀರ್ಥ, ಹನುಮತ್, ಎಲ್ಲ ತೀರ್ಥಗಳು ಪಾಪ ವಿನಾಶನ ಪ್ರತಿಯೊಂದು ಇಲ್ಲಿ ಇದಾವೆ ಅಂತ ಹೇಳಬೇಕು. ಬೆಸಸೆ ಲೋಕದ ಜನರು ಬಂದು ವಿಧಾನ ತಿಳಿದು, ಈ ಥರ ಪ್ರಪಂಚದಾಗಿದ್ದೆಲ್ಲ ಲೋಕದ ಜನರು ವಿಧಾನ ತಿಳ್ಕೊಂಡು ಇಲ್ಲಿ ಕುಶಲಮತಿಯಿಂದ, ಒಳ್ಳೆ ಮತಿಯಿಂದ ಸತ್ಕರ್ಮ ಆಚರಿಸಿದರೆ, ಒಂದು ದಾನ ಆಗಿರ್ಬೋದು, ಒಂದು ದೇವರ ನಮಸ್ಕಾರ ಆಗಿರ್ಬೋದು, ಒಂದು ನಾವು ಅಂದ್ಕೊಂಡಿದ್ದು 2 ಸುಳಾದಿ ಪಾರಾಯಣ ಆಗಿರ್ಬೋದು, ಇಲ್ಲಿ ಬಂದು ಮಾಡಿದರೆ ಸರ್ವ ದೇವತೆಗಳು ವಿಷಯಗಳಲ್ಲಿ ಬಿದ್ದು ಇದು ಬಿಟ್ಟುಬಿಟ್ರೆ ಸತ್ಕರ್ಮ ಆಚರಿಸಲು ವಶವಾಗಿಪ್ಪರು. ಎಲ್ಲ ದೇವತೆಗಳಿಗೂ ನಮಗೆ ವಶವಾಗ್ತಾರೆ, ನಮಗೆ ಅನುಕೂಲ ಮಾಡಿಕೊಡ್ತಾರೆ, ಒಳ್ಳೆ ಜ್ಞಾನ ವೃದ್ಧಿಗೆ ಅನುಕೂಲ ಮಾಡಿಕೊಡ್ತಾರೆ. ಅದೇ ವಿಷಯಗಳಲ್ಲಿ ಬಿದ್ದು ದಿನದ ಬರೀ ಊಟ ಮಾಡಿದ್ವಿ, ತಿಂಡಿ ತಿಂದ್ವಿ, ಬಂದ್ವಿ, ಸುಮ್ಮನೆ ದರ್ಶನ ಮಾಡ್ಕೊಂಡ್ವಿ, ಹೋಗ್ಬಿಟ್ವಿ ಅಂತೇಳಿ ಬರೇ ವಿಷಯ ಆಸಕ್ತಿ ಇಟ್ಕೊಂಡ್ರೆ ಇಲ್ಲಿ ಕೆಟ್ಟು ಹೋಗದಿರೆ
ಹೋಗದೆ ರಕ್ಕಸ ಯೋಗ ಮಾಡದಿರಿ. ಈ ಥರ ಮಾಡಿಕೊಂಡು ಹಾಳು ಹರಟೆ ಮಾಡಿ ರಕ್ಕಸ ಯೋಗಕ್ಕೆ ಹೋಗಬೇಡ್ರಿ. ದೇವರನ್ನ ಅಲ್ಲಿ ಹೋಗಿ ಸ್ತುತಿಸಿರಿ. ಅಲ್ಲಿ ಹೋಗ್ಲಿಕ್ಕೆ ಆಗಲಿಲ್ಲದವರು ಇಲ್ಲೇ ಕೂತ್ಕೊಂಡು ನಮ್ಮ ದೇಹದೊಳಗೆ ಇದ್ದ ಅಹೋಬಿಳ ಕ್ಷೇತ್ರವನ್ನು ಅನುಸಂಧಾನಪೂರ್ವಕವಾಗಿ ಒಂದು ದಿನ ಆದರೂ ಪದ್ಮನಾಭನ ಅಂತರ್ಗತ ನಮ್ಮ ಅಂತರ್ಗತ ವಾಯು ಅಂತರ್ಗತ ಪದ್ಮನಾಭನ ಆಗಲಿ ನರಸಿಂಹದೇವರನ್ನ ಸ್ತುತಿ ಮಾಡಿ ನಾವು ಮಾಡಿದರೆ ಗಂಡಕೆ ಶಿಲೆಗೆಯೊಳಗಿದ್ದಾತ ಅಸುರ ವಿರೋಧಿ ನಮ್ಮ ವಿಜಯ ನಸು ನಗುತ್ತಾ ನಮ್ಮನ್ನು ನೋಡ್ತಾನೆ ಈ ದೇವರು ಅಂತ ಹೇಳ್ತಾರೆ. ಪರಮಾಯು ಸಿದ್ಧಿಪದು ಪರಮಾಯು ಸಿದ್ಧಿಪದು ಮಾರ್ಕಾಂಡ ಕ್ಷೇತ್ರ ಎಷ್ಟು ಆಯುಷ್ಯು ಬೆಳೆಯತ್ತೆ ಇಲ್ಲಿ ಹೋದರೆ ಅಂತ ಹೇಳ್ತಾರೆ. ಅಹೋಬಿಳಕ್ಕೆ ಹೋದರೆ ಇದು ಮಾರ್ಕಾಂಡ ಕ್ಷೇತ್ರ ಅಂತ ಕೂಡ ಕರೀತಾರೆ. ಮಾರ್ಕಾಂಡೆಯ ಪುರಾಣದಲ್ಲಿ ಕೂಡ ಇದೆಲ್ಲ ಹೇಳಿದ್ದಾರೆ. ನರಸಿಂಹಾನಂತ ವಿಜಯ ವಿಠ್ಠಲವಾಸ, ಇಲ್ಲಿ ನರಸಿಂಹದೇವರು ಮಾರ್ಕಾಂಡೆಯ ಮುನಿಗೆ ಒಲಿದು ಬಂದ ಕ್ಷೇತ್ರ ಇದು. ಇದರ ಬಗ್ಗೆ ಇನ್ನೂ ಒಂದು ಕೂಡ ಇದೆ, ಗೋಪಾಲದಾಸರ ಸುಳಾದಿಯಲ್ಲಿ ಕೂಡ ಹೇಳಿದ್ದಾರೆ. ಇದು ಒಂದು ರಕ್ಕಸ ಆತಗೆ ಇವು ಯಾರು ಯಮಭಟರು ಬಂದು ಆತ ತೀರ್ಕೊಂಡಾಗೆ ಕರ್ಕೊಂಡು ಹೋಗ್ತಾ ಇದ್ರೆ ಆತನ ಬೊಟ್ಟು ಕಟ್ಟಾಗಿ ಭವನಾಶಿನಿ ನೀರಲ್ಲಿ ಬೀಳುತ್ತೆ ಅಂತೆ. ಅದಕ್ಕೆ ಆತ ಇನ್ನೊಂದು ಜನ್ಮದೊಳಗೆ ದಶರಥ ಮಹಾರಾಜ ಆಗಿ ಹುಟ್ಟುತ್ತಾನೆ ಅಂಥೇಳಿ. ಅಂದರೆ ಆತನ ಬೊಟ್ಟು ಅದರೊಳಗೆ ಬಿದ್ದಿದ್ದ ಪುಣ್ಯದಲ್ಲಿಂದ ರಾಮದೇವರಿಗೆ ತಂದೆಯಾಗುವಷ್ಟು ಪುಣ್ಯ ಬಂದಿದೆ. ಆ ಥರ ನಾವಲ್ಲಿ ಹೋಗಿ ಭವನಾಶಿನಿಯಲ್ಲಿ ಮಜ್ಜನ ಪಾನಾದಿಗಳು ಮಾಡಿ ಅಲ್ಲಿ ಹೋಗಿ ದೇವರ ದರ್ಶನ ಮಾಡಿಕೊಂಡು ಎಲ್ಲರೂ ನರಸಿಂಹದೇವರ ಅನುಗ್ರಹಕ್ಕೆ ಪಾತ್ರರಾಗೋಣ. ಈ ಸುಳಾದಿಯನ್ನು ಎಷ್ಟು ಅನುಕೂಲ ಆಗತ್ತೇನೋ ಅಷ್ಟು ಪಾರಾಯಣ ಮಾಡಿ ನಮಗೆ ಬಂದ ಆಪತ್ತು ಪರಿಹಾರಗಳು, ಅದೇ ಥರ ದೇವರ ಕಡೆ ಧ್ಯಾಸ ಕೊಡು ಅಂಥೇಳಿ ಭಗವಂತನ ಪ್ರಾರ್ಥಿಸೋಣ. ಅನುಗಾಲ ಮಾಡಿದ ಪ್ರತಿಯೊಂದು ಏನು ಮಾಡಿದ ಕೆಲಸನೆಲ್ಲ ಅವನಿಗೆ ಅರ್ಪಿಸಿ ಅವನಿಂದ ನಾವು ಇನ್ನೂ ಜ್ಞಾನ ಪಡಿಬೇಕು ಅಂಥೇಳಿ ಈ ಸುಳಾದಿಯ ಮಹತ್ ಕಾರ್ಯವನ್ನು ಇದೇ ಥರ ಒಂದು ಯಜ್ಞ ತಪಸ್ಸು ಥರ ಮುಂದುವರಿಯಲಿ ಅಂಥೇಳಿ ನರಸಿಂಹದೇವರನ್ನ ವಿಜಯರಾಯರ ಅಂತರ್ಗತ ನರಸಿಂಹದೇವರನ್ನು ಪ್ರಾರ್ಥನೆ ಮಾಡಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದರಲ್ಲಿ ಏನಾದರೂ ತಪ್ಪುಗಳಿದ್ದರೆ ದಯವಿಟ್ಟು ಕ್ಷಮಿಸಬೇಕು. ಇನ್ನೂ ಡೆಪ್ತಾಗಿ ಹೋಗಿದರೆ ಜಾಸ್ತಿ ಆಗತ್ತೆ ಅಂಥೇಳಿ ಸ್ವಲ್ಪ ಎಷ್ಟು ನನಗೆ ಅರ್ಥ ಆಗಿದೆನೋ ಅಷ್ಟು ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಜಯ ವಿಜಯರಾಯ. ಹರೇ ಶ್ರೀನಿವಾಸ.